ನಮಸ್ಕಾರ. ಇವತ್ತು ದಿನ ಕಾಶ್ಮೀರದಲ್ಲಿ ಪಹಲ್ಗಾವ್ ಏನು ಗಲಭೆ ನಡೆದಿದೆಯೋ ಅದರ ಕುರಿತು ನಮ್ಮ ಸೋನು ನಿಗಮ್ ಏನಿದ್ದಾರೋ ಒಂದು ಖಾಸಗಿ ಒಂದು ಕಾಲೇಜಿನಲ್ಲಿ ನಡೆದ ಮ್ಯೂಸಿಕಲ್ ನೈಟಲ್ಲಿ ಒಂದು ವರ್ಡ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಇಂಥ ಕನ್ನಡದವ್ರು ಇದ್ದಾಗಲೇ ಅದಕ್ಕೋಸ್ಕರನೇ ಹಿಂಗೆ ಪಹಲ್ಗಾವಲ್ಲಿ ಇದಾಯಿತು, ಗಲಭೆ ಆಯಿತು. ಹಂಗಾಗಿ ಅಂತ ಅಂದಾಗ ಅವರು ಅಟ್ಲೀಸ್ಟ್ ನಾವು ತಪ್ಪು ಮಾಡಿದ್ವಿ, ತಪ್ಪು ಬಂದಿದ್ವಿ ಅಂತಲೂ ಅವ್ರ ಗಮನಕ್ಕೆ ಬಂದಿಲ್ಲ. ಈ ಎರಡನೇದು ಅವ್ರು ಫೇಸ್ಬುಕ್ಕಲ್ಲಿನೂ ಬಿಟ್ಟಿದ್ದಾರೆ. ಅದರಲ್ಲೂ ಅವರು ಅಲ್ಲಿ ಗೂಂಡಾಗಳ ಥರ ವರ್ತಿಸಿದ್ರು. ಅದಕ್ಕೋಸ್ಕರ ನಾನು ಮಾತಾಡಿದೆ ಅನ್ನೋದು ಬಂತೇ ಹೊರ್ತು ನಾವು ಅಂದ್ಕೊಂಡ್ವಿ ಅವರು ಸಾರಿ ಕೇಳ್ಬೋದೇನೋ ಅಂತೇಳಿ. ಆದರೆ ಇಲ್ಲಿವರೆಗೂ ಅವರಿಂದ ಏನೂ ಪಶ್ಚಾತ್ತಾಪನೇ ಇಲ್ಲ, ಯಾವುದೋ ರೀತಿಯ ಕ್ಷಮಾಪಣೆಯೂ ಆಗಿಲ್ಲ. ನಮ್ಮಲ್ಲಿ ಈಗ ಇವತ್ತಿನ ದಿನ ಎಲ್ಲ ಕನ್ನಡ ಪರ ಸಂಘಟನೆಗಳು ಹಾಗೂ ನಮ್ಮ ಇವತ್ತಿನ ದಿನ ಎಲ್ಲರೂ ನಮ್ಮ ಅಂಗಸಂಸ್ಥೆ ಅಧ್ಯಕ್ಷರುಗಳಿದ್ದಾರೆ, ಮ್ಯೂಸಿಕ್ ಡೈರೆಕ್ಟರ್ಗಳಿದ್ದಾರೆ, ಪ್ರೊಡ್ಯೂಸರ್ ಅಸೋಸಿಯೇಷನ್ ಅವರಿದ್ದಾರೆ, ಡೈರೆಕ್ಟರ್ ಅಸೋಸಿಯೇಷನ್ ಅವರಿದ್ದಾರೆ. ಎಲ್ಲರೂ ಜೊತೆಗೂಡಿ ಒಂದು ತೀರ್ಮಾನ ತೊಗೊತಾ ಇದ್ವಿ. ಈ ಕ್ಷಣದಿಂದಲೇ ಅವ್ರಿಗೆ ನಾನ್ ಕೋಪ್ರೇಷನ್ ಅಸಹಕಾರ ತೋರಿಸ್ಬೇಕಂತೇಳಿ ಇವತ್ತಿಂದ ಯಾರೇ ಆಗಲಿ ಅವ್ರದ್ದು ಸಾಂಗ್ ಕರೆಯೋದಾಗಲಿ, ಅವ್ರ ಹತ್ರ ಸಾಂಗ್ ಮಾಡಿಸೋದಾಗಲಿ, ಯಾವುದೇ ರೀತಿಯ ಅವ್ರ ಜೊತೆಗೆ ನಾವು ಚಟುವಟಿಕೆ ಮಾಡಬಾರ್ದು ಅಂತೇಳಿ ನಾವು ತೀರ್ಮಾನ ಮಾಡ್ಕೊಂಡಿದ್ವಿ. ಇನ್ನು ಮುಂದಿನ 2-3 ದಿನಗಳಲ್ಲಿ ಎಲ್ಲ ಇವ್ರನ್ನ ಕರೆದು ಯಾವ ರೀತಿ ಅವ್ರ ಮೇಲೆ ಕ್ರಮ ಜರುಗಿಸ್ಬೇಕು, ಯಾವ ರೀತಿ ಅವ್ರನ್ನ ನಮ್ಮಿಂದ ದೂರ ಇಡೋಕ್ಕೆ ಅವರು ಬೇಸರತ್ತಾಗಿ ನಮಗೆ ಕ್ಷಮೆ ಕೇಳೋವರೆಗೂ ಅವನ್ನ ನಾವು ಇಲ್ಲಿ ಹತ್ರ ಸೇರಿಸೋದಿಲ್ಲ. ನಮ್ಮ ಕರ್ನಾಟಕ ಜನತೆ ಎಷ್ಟು ಮುಗ್ಧರೋ, ಎಷ್ಟು ಸ್ವಾಭಾವಿಕರಿದ್ದೋ ಅಷ್ಟೇ ಕೆರಳ್ಬಿಟ್ಟಿದ್ದಾರೆ ಇವತ್ತಿನ ದಿನ. ಇಡೀ ಆ ಪಹಲ್ಗಾವ್ ವಿಷಯನ ಇಡೀ ಭಾರತವೇ ಖಂಡಿಸ್ತಾ ಇದೆ. ಏನು ಅಷ್ಟು ಅಮಾನ್ಯವಾಗಿ ಸಾಯಿಸಿದ್ದಾರೆ ಅದನ್ನು ಎಂಟೈರ್ ಭಾರತ ಅಲ್ಲದೆ ಬೇರೆ ದೇಶಗಳು ಖಂಡಿಸ್ತಾ ಇದ್ದಾವೆ. ಅಂಥದ್ರಲ್ಲಿ ನೀವು ಈ ಥರ ಇರೋದ್ರಿಂದನೇ ಈ ಥರ ಘಟನೆ ಆಯಿತು ಅನ್ನೋದು ಅವ್ರು ಏನು ವಿಶ್ಲೇಷಣೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಭಾರಿ ತಪ್ಪಾಗತ್ತೆ. ಅವ್ರ ಮನಸ್ಸು ಇನ್ನೂ ಅರಿವಾಗಿಲ್ಲ ಅವ್ರಿಗೆ. ಇವತ್ತಿನ ದಿನ ನಾವು ಏನು ಇಲ್ಲೆಲ್ಲ ಸೇರಿದ್ವಲ್ಲ, ಅವರೆಲ್ಲ ಒಂದೇ ತೀರ್ಮಾನ ತಗೊಂಡಿದ್ವಿ. ಏನಂತ, ಅವರು ಏನು ನಮ್ಮ ಸೋನು ನಿಗಮ್ ಏನು ನಮ್ಮಲ್ಲಿ ಹಾಡು ಆಗೋದಾಗ್ಬೋದು, ಅವ್ರ ಹತ್ರ ಆಡಿಸೋದಾಗ್ಬೋದು, ಮ್ಯೂಸಿಕಲ್ ನೈಟ್ ಮಾಡೋದಾಗ್ಬೋದು, ಯಾರೂ ಅವ್ರನ್ನ ಇಲ್ಲಿಗೆ ಕರೀಲೇಬಾರ್ದು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಲ್ಲರೂ ಇದಕ್ಕೆ ಪಾಲಿಸ್ತಾರೆ ಅಂತೇಳಿ ನಾವು ಅದ್ರ ಅಂದ್ಕೊಂಡಿದ್ವಿ. ಸರ್, ಈಗ ಹೇಳಿ ಸರ್. ಆಲ್ರೆಡಿ ಕೆಲವು ಸಿನಿಮಾಗಳಿಗೆ ಹಾಡಿರ್ತಾರೆ. ಹೌದು ಸರ್. ಅಂತ ಟೀಮ್ಗಳ ಜೊತೆ ನಾನು ಮಾತಾಡಿದ್ರ, ಹಾಡಿದ್ರೆ ಆ ಹಾಡುಗಳನ್ನ ರಿಲೀಸ್ ಮಾಡೋಕ್ಕೆ ಅವಕಾಶಗಳಿದೆಯಾ? ಅದಕ್ಕೆ ವಿರೋಧ ವ್ಯಕ್ತ ಆದರೆ ಏನು ಮಾಡ್ತೀವಿ ಸರ್? ನಿಜ ತಾವು ಈಗ ಏನು ಕೇಳಿದರೆ ಅದಕ್ಕೆ ಹೇಳಿದೆ. ಈಗ ನಾವು ಎಲ್ಲ ಅವ್ರನ್ನ ಕರಿತಾ ಇದ್ವಿ, ಆಡಿಯೋ ಕಂಪನಿ ಅವ್ರನ್ನ ಕರಿತಾ ಇದ್ವಿ. ಏನು ಇವತ್ತು ರನ್ನಿಂಗ್ ಪ್ರೊಡ್ಯೂಸರ್ಸ್ ಇದ್ದಾರಲ್ಲ ಅವ್ರನ್ನೆಲ್ಲ ಕರಿತಾ ಇದ್ವಿ. ಯಾರು ಯಾವ ಥರ ಅವ್ರ ಮೇಲೆ ಅವಲಂಬನೆ ಇಟ್ಕೊಂಡಿದ್ದಾರೋ ಅದನ್ನೆಲ್ಲ ಚರ್ಚೆ ಮಾಡಿ ಕೂಲಂಕುಷವಾಗಿ ಪರ್ಮನೆಂಟಾಗಿ ಏನಾರ ಒಂದು ಸಜೆಷನ್ ಇದು ಮಾಡೋದಾ ಅನ್ನೋದೂ ನಮ್ಮ ಮೈಂಡಲ್ಲಿದೆ. ಅವ್ರ ಕ್ಷಮಾಪಣೆ ಹೇಳ್ದೇ ಇದ್ರೆ ಯಾವ ರೀತಿವರೆಗೂ ನಾವು ಹೋಗೋಕೆ ಸಿದ್ಧವಾಗಿದ್ವಿ. ಆಯ್ತು, ಈಗ ಘಟನೆ ಆದ್ಮೇಲೆ ಫಿಲಂ ಚೇಂಬರ್ ಇಷ್ಟು ದಿನ ಆದ್ರೂ ಒಂದು ಸಂಪರ್ಕ ಮಾಡ್ಬೋದಿತ್ತಲ್ವಾ? ಎಂತೆಂಥದ ಸಿನಿಮಾಗಳಿಗೆ ಕರ್ಕೊಂಬಂದು ಆಡ್ಸೋರ ಹತ್ರ ಕಾಂಟ್ಯಾಕ್ಟ್ ಇರುತ್ತೆ, ಯಾಕೆ ಮಾಡಲಿಲ್ಲ ಅಂತ? ಯಾವ ಪ್ರಯತ್ನ ಇಲ್ಲ ಸರ್, ಇಲ್ಲ ಸಾರಿ, ನಾವು ಆ್ಯಕ್ಚುಲಿ ನಿಮ್ಮಿಂದನೇ ಆಗಿಲ್ಲ ಅಂದ್ರೆ ಮತ್ತೆ ಕನ್ನಡಿಗರಿಗೆ ಅವ್ರು ಏನು ಸರ್, ನಾವು ಹೇಳೋದು ಕೇಳಿ ಸರ್. ನಾವು ಆ್ಯಕ್ಚುಲಿ ನಾವು ವೇವ್ಸ್ ಪ್ರೋಗ್ರಾಮ್ಗೆ ಬಾಂಬೆಲಿದ್ವಿ. ಹಾಗೂ ಕೆಲವು ತಮ್ಮ ಮಿತ್ರರಿಗೆಲ್ಲ ಕೆಲವು ನಮ್ಮ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ವಿ. ಭಾರಿ ತಪ್ಪು ಅವ್ರು ಮಾತಾಡಿರೋದು. ಅವ್ರು ಮಾತಾಡಬಾರ್ದಾಗಿತ್ತು. ಸಾಧ್ಯತೆಗಳಿಲ್ಲ ಅಂದ್ರೆ ಕನ್ನಡ ಸಿನಿಮಾಗಳಿಗೆ ಆಡುವಂತ ಅವಕಾಶಗಳು ಹೆಂಗಾಗುತ್ತೆ? ಈಗ ಈ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲನೂ ಇದು ಮಾಡ್ಕೊಂಡು ಕೂತ್ವ್ರೆ. ಅಲ್ಲ, ನೋ ಕೋಆಪರೇಷನ್. ಬ್ಯಾನ್ ಯಾವ ರೀತಿ ಮಾಡಬೇಕು, ಅಲ್ಲಮ್ಮ, ಬ್ಯಾನ್ ಯಾವ ರೀತಿ ಮಾಡಬೇಕು, ಎಷ್ಟು ದಿನ ಮಾಡಬೇಕು ಅನ್ನೋದು ನಮ್ಮ ಎಲ್ಲರ ಜೊತೆ ಚರ್ಚೆ ಮಾಡಿ, ನಿರ್ಮಾಪಕರಿದ್ದಾರೆ, ಆಡಿಯೋ ಕಂಪನಿಯವರಿದ್ದಾರೆ, ಅವ್ರದ್ದು ಕೆಲವು ಅರ್ಧಬರ್ಧ ಆಗಿರುತ್ತೆ. ಅಂಥವೆಲ್ಲ ತಿಳ್ಕೊಂಡ್ಬಿಟ್ಟು ನಾವು ಸರ್ ಬಹಿರಂಗವಾಗಿ ಎಂಟೈರ್ ನಮ್ಮ ಕರ್ನಾಟಕದ ಜನತೆಗೆ ಕ್ಷಮಾಪಣೆ ಕೇಳಿದಾಗ
ನಾವು ಮಧ್ಯಾಹ್ನ ಚರ್ಚೆ ಮಾಡಿ ಏನು ಮಾಡಬೇಕು ಅನ್ನೋದನ್ನ ತೀರ್ಮಾನ ಮಾಡ್ತೀವಿ. ಸರ್, ಕ್ಷಮೆ ಕೇಳಿದ ತಕ್ಷಣ ಮತ್ತೆ ಅವಕಾಶ ಕೊಟ್ರೆ ಏನು ಅರಿವಾಗುತ್ತೆ ಅವ್ರಿಗೆ? ಇಷ್ಟು ದಿನ ಆದ್ರೂ ಕೇಳಬಹುದಿತ್ತಲ್ವಾ? ಇಷ್ಟು ದಿನಾನೇ ಕೇಳಿಲ್ಲ ಇಲ್ಲಮ್ಮ, ಇವತ್ತು ಎಮರ್ಜೆನ್ಸಿಯಾಗಿ ಕರೆದಿದ್ವಿ. ಅವರು ಧರ್ಮ ಅವರು ಎಲ್ಲರ ಹತ್ರ ಮಾತಾಡಿದ್ದಾರೆ. ಆನ್ಲೈನಲ್ಲಿ ಮಾತಾಡ್ಕೊಂಡ್ಬಿಟ್ಟು ಔಟ್ಪುಟ್ ಅವ್ರು ಹೇಳ್ತಾರೆ ಏನಂತ. ಹೌದು ಸರ್. ಬರೀ ಮಾತಲ್ಲಿ ಹೇಳಿದಾರ ಅಥವಾ ಒಂದು ಲೆಟರ್ ಮುಖಾಂತರ ನಾವು ಅವರಿಗೆ ಅಸಹಕಾರ ಕೊಡ್ತೀವಿ? ಆಲ್ರೆಡಿ ಧರ್ಮವೀರ್ ಮತ್ತೆ ಮೇಡಮ್ ಅವ್ರು ಬಿಟ್ಟರು ಬೇರೆ ಯಾರು ಬಂದಿಲ್ಲ. ಹರಿಕೃಷ್ಣ ಅವ್ರು ಇರ್ಬೋದು, ಅರ್ಜುನ್ ಜನಿ ಇರ್ಬೋದು, ಅಜನೀಶ್ ಲೋಕನಾಥ್, ರವಿ ಬೋಸರು, ಸಾಧು ಕೋಕಿಲ್ ಅವರು ಕೂಡ ಅಕಾಡೆಮಿಯಲ್ಲಿ ಇದ್ದಾರೆ. ಸೊ ಆದ್ರೂ ಕೂಡ ಅವ್ರು ಬಂದಿಲ್ಲ. ಸಾಧು ಅವ್ರದ್ದು ಮಾತಾಡಿದ್ವಿ ಏನ್ ಗ್ಯಾರಂಟಿ ಸರ್? ನಾವು ಸಾಧು ಅವ್ರ ಹತ್ರ ಮಾತಾಡಿದ್ವಿ. ಅವ್ರು ಮಾತಾಡ್ಲಿಲ್ಲ. ಸಂಘದ ಅಧ್ಯಕ್ಷರು ಅಧ್ಯಕ್ಷರದ್ದು ಆಗ್ಬಿಡ್ಲಿ ಕಂಪ್ಲೀಟ್ ಆಗಿ ಆಡಿಯೋ ಸಿಗಲ್ಲ ಅಲ್ಲಿ. ಅದೇ ಮಾತಾಡಿದ್ದು ರೆಕಾರ್ಡ್ ಕೇಳಿ ಸರ್, ಕೇಳಿ ಅಸಹಕಾರ ತೋರಿಸ್ತಾರೆ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಸರ್. ಈಗ ತಾನೇ ಚರ್ಚೆ ಮಾಡಿದ್ವಿ ಸಭೆಗೆ ಬಂದಿಲ್ವಲ್ಲ ಸರ್. ಅವರು ಆಲ್ರೆಡಿ ಫೋನಲ್ಲಿ ಮಾತಾಡ್ತೀವಿ ಸರ್, ಮಾತಾಡಿದೀವಿ. ಸರ್ ಆಯ್ತು, ಇದಕ್ಕೆ ಕೊಡ್ತಾರೆ ಸರ್. ಇನ್ಮೇಲೆ ನಾವು ಪತ್ರ ಮುಖೇನ ಎಲ್ಲರಿಗೂ ಲೆಟರ್ ಕಳಿಸ್ತೀವಿ ಸರ್. ಈ ಥರ ನಾವು ಅವಸರ ತೋರಿಸಿದ್ದೀವಿ ನಮ್ಮ ಇಂಡಸ್ಟ್ರಿಯಿಂದ, ನೀವು ಯಾರನ್ನೂ ಅವ್ರನ್ನ ಎಂಟರ್ಟೈನ್ ಮಾಡಬೇಡಿ ಅಂತೇಳಿ ನಾವು ಎಲ್ಲರಿಗೂ ಲೆಟರ್ ಮುಖೇನ ಕಳಿಸ್ತೀವಿ ಸರ್. ಈಗ ಕ್ಷಮೆ ಕೇಳಿದ್ರು ಕೂಡ ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವಕಾಶ ಕೊಡಬಾರ್ದು ಅನ್ನೋದು ಸಾಕಷ್ಟು ಜನರ ಆಕ್ರೋಶ ಆಗಿದೆ. ಮೊನ್ನೆ ಬಂದಂತ ಕನ್ನಡ ಪರ ಸಂಘಟನೆಯವರು ಅದೇ ಹೇಳಿದ್ರು, ಇದು ಕ್ಷಮಿಸುವಂತದ್ದಲ್ಲ, ಕ್ಷಮೆ ಕೇಳಿದ್ರು ಕೂಡ ಅವ್ರು ಬೇಡ, ನಮ್ಮ ಭಾಷೆಯಲ್ಲಿ ಇರೋರಿಗೆ ಆಡೋಕೆ ಅವಕಾಶ ಕೊಡಿ, ನಮ್ಮಲ್ಲಿ ಪ್ರತಿಭೆಗಳಿಲ್ವಾ ಅಂತಾರೆ. ಇದಕ್ಕೆ ನಿರ್ಧಾರ ಏನು ಸರ್? ಇಡೀ ಇಂಡಸ್ಟ್ರಿನೇ ಬೇಡ ಅಂದಾಗ ನಾವು ಖಂಡಿತ ಬೇಡ ಸರ್, ನಮಗೆ ಅಂತವ್ರು ಬೇಕಾಗಿಲ್ಲ ಅಂತವ್ರು. ಇಲ್ಲ ಇಲ್ಲ ಅಲ್ಲಲ್ಲಮ್ಮ, ನಾವು ಏನು ಖಂಡಿತ ಕ್ರಮ ತಗೊಳ್ತೀವಮ್ಮ. ಅಲ್ಲಲ್ಲ, ಅಟ್ಲೀಸ್ಟ್ ನಮ್ಮಲ್ಲಿ ಇದು ಏನು ನಮ್ಮ ಏನು ಮೆಂಬರ್ಸ್ ಆಗಿರ್ತಾರೋ ಅವ್ರು ಯಾರು ಮಾಡಿದಾಗ ಅವ್ರಿಗೆ ನಾವು ಯಾವ ರೀತಿ ಕ್ರಮ ತಗೊಳ್ಳೋದು ಅನ್ನೋದು ಮುಂದಿನ ದಿನಗಳಲ್ಲಿ ನಾವು ತಿಳಿಸ್ತೀವಿ. ಸರ್, ಮ್ಯೂಸಿಕ್ ಡೈರೆಕ್ಟರ್ ಅಸೋಸಿಯೇಷನ್ ಇಂದ ಅವರು ಮತ್ತೆ ಸರ್, ಈಗ ಒಂದೊಂದು ಇನ್ಸಿಡೆಂಟ್ ಆದಾಗ ಚಿತ್ರರಂಗಕ್ಕೆ ಯಾರೇ ಸಣ್ಣ ಕೆಲಸ ಮಾಡಿ ಬೇರೆ ಊರಿಂದ ಬಂದವರು ಅವ್ರ ನಂಬರ್ ಅವ್ರ ಡಾಟಾಗಳನ್ನೆಲ್ಲ ನೀವು ತಿಳ್ಕೋಬೇಕು ಚೇಂಬರ್ ಅವರು. ಖಂಡಿತ ಇದೆ ಸರ್. ಈಗ ಸೌಲಭ್ಯ ಸಿಗ್ತಾ ಇಲ್ಲ ಸರ್, ಈಗ ಸಿಗ್ತಾ ಇಲ್ಲ ಚೇಂಬರ್ ಎಷ್ಟು ಗಟ್ಟಿ ಸರ್. ಅಂತ ಯೋಚನೆ ಆಗುತ್ತೆ. ಅಲ್ಲಲ್ಲ, ಈ ಇನ್ಸಿಡೆಂಟ್ ಆದ್ಮೇಲೆ ತಾಕತ್ತಿಲ್ವಾ ಚೇಂಬರ್ಗೆ? ಸರ್ ಅದೆಲ್ಲ ಮಾತಾಡ್ಬೇಡಿ ಸರ್. ಈ ಇನ್ಸಿಡೆಂಟ್ ಆದ್ಮೇಲೆ ಅಯ್ಯಪ್ಪ ಯಾರ ಕೈಗೂ ಸಿಗ್ತಾ ಇಲ್ಲ. ಶಿವಣ್ಣ ಅವ್ರ ಮುಂದೆ ಒಂದು ಬೇಡಿಕೆ ಇಟ್ರಿ, ಇಡೀ ಇಂಡಸ್ಟ್ರಿ ಒಂದೇ ಫಿಲ್ಮ್ ಚೇಂಬರ್ ಅಂತ ಹೇಳಿದ್ರಿ. ಹೌದು. ಇಲ್ಲಿ ತನಕ ನೋಡ್ತಾ ಇದ್ದೀವಿ, ಒಂದು ಘಟನೆಗೆ ಒಂದು ಹೋರಾಟಕ್ಕೆ ಯಾರು ಕೂಡ ಬರಲ್ಲ, ಕಲಾವಿದರು ಬರಲ್ಲ, ನಿರ್ದೇಶಕರು ಬರಲ್ಲ. ಎಷ್ಟು ದಿನ ಆಯ್ತು ಸರ್? ಅಷ್ಟು ವರ್ಷದಿಂದ ಬರ್ತಾನೆ ಇದೀವಿ. ಒಂದು ಹೋರಾಟಕ್ಕೆ ಯಾರು ಬಂದು ದನಿ ಸೇರಿಸ್ತಾರ, ಒಗ್ಗೂಡ್ತಾರ? ಒಂದೂ ಇಲ್ಲ. ಎಷ್ಟೊಂದು ಪಡ್ಕೊಳ್ಳೋದು ಯಾವ ಸರ್ ಕಾವೇರಿ ಹೋರಾಟ ಬಂದಾಗ ಬಂದಿಲ್ವ ಸರ್ ಎಲ್ಲರೂ? ಕಾವೇರಿ ಇದ್ರೆ ತುಂಬಾ ದೊಡ್ಡ ವಿಚಾರ. ಅದನ್ನ ಹಾಂ, ಇಂಡಸ್ಟ್ರಿ ಸಂಬಂಧಪಟ್ಟಾಗಲೂ ನಾವು ಕರೆದಾಗ ಎಲ್ಲರೂ ಬರ್ತಾ ಇದ್ದಾರೆ ಸರ್. ಸರ್ ನಾವು ಸಣ್ಣದು ಹೆಲ್ತ್ ಕ್ಯಾಂಪ್ ಮಾಡಿದ್ವಿ, ಅದಕ್ಕೆ ಎಲ್ಲರೂ ಟ್ರೈನ್ ಆಗಿದ್ರು. ಸರ್, ವಾಣಿಜ್ಯ ಮಂಡಳಿ ಏನೇ ಮಾಡಲಿ ಕಲಾವಿದರ ಸಂಘ ನಮಗೆ ಸಂಬಂಧ ಇಲ್ಲ ಅನ್ನೋ ತರನೇ ಇರುತ್ತೆ ಸರ್. ಇಲ್ಲ ಸರ್. ಸರ್, ನಾನು ಇದ್ರ ವಿಷಯವಾಗಿ ರಾಗ್ಲೈನ್ ಅವ್ರ ಹತ್ರ, ದೊಡ್ಡಣ್ಣವ್ರ ಹತ್ರನೂ ಮಾತಾಡಿದ್ವಿ. ಇಷ್ಟಲ್ಲೇ ನಮ್ಮ ನಾಯಕ ನಟರೆಲ್ಲನೂ ಒಂದು ಕಡೆ ಸೇರಿಸ್ತು ಅಂತಾನು ಹೇಳಿದ್ದಾರೆ. ಒಂದೇ ಟೈಮ್ ನಡೆಯುತ್ತೆ ಸರ್. ಆದಾಗ ಮಂಡ್ಯದಿಂದ ಅಂಬರೀಷ್ ಅಣ್ಣ ಎಡಗೈಯಲ್ಲಿ ರಾಜೀನಾಮೆ ಬಿಸಾಕ್ಬಿಟ್ರು. ಅದು ಹಾಗೆ ಕಲಾವಿದರ ಸಂಘ ಬರಲ್ಲ ಅನ್ನೋದು ಹೇಳ್ಬೇಡಿ ಅಂತ. ಅಂಬರೀಷ್ ಅವ್ರ ಕಾಲದಲ್ಲಿ ಖಂಡಿತ ಇತ್ತು, ಒಪ್ಕೋತೀವಿ. ಈಗ ಆ ಒಗ್ಗಟ್ಟು ಇಂಡಸ್ಟ್ರಿ ಇಲ್ಲ ಸರ್, ಈಗಲೂ ಇದೆ. ಆ ತಪ್ಪು ತಿಳ್ಕೊಂಡಿದ್ರೆ ಈಗಲೂ ಇದೆ ಇಂಡಸ್ಟ್ರಿ ಸರ್. ಇಲ್ಲ ಅಂದ್ರೆ ಮೊನ್ನೆ ಎಲ್ಲ ಕರೆದಾಗ ಎಲ್ಲರೂ ಬಂದಿದ್ರಲ್ಲ ಸರ್. ತಮ್ಮ ಮೀಡಿಯಾದಲ್ಲಿ ಹೇಳಿದ್ರ ಎಲ್ಲರೂ ಬೈಟ್ಸ್ ಇದೆ, ಇಂಡಸ್ಟ್ರಿ ಒಗ್ಗಟ್ಟಿಲ್ಲ, ಚಿತ್ರೋದ್ಯಮ ಮುನ್ನಡೆಸೋರಿಲ್ಲ ಅಂತ. ಅವ್ರು ಬಂದಿಲ್ವಾ? ಮುರಳಿ ಬಂದಿಲ್ವಾ? ವಿನೋದ್ ರಾಜ್ ಬಂದಿಲ್ವಾ? ಯಾರು ಎಲ್ಲ ಇಷ್ಟಲ್ಲೇ ಎಲ್ಲರನ್ನ ಸೇರಿಸ್ತಾ ಇದ್ವಿ ಇದೇ ವಿಷಯಕ್ಕೆ. ಇನ್ನೊಂದಿನ ನಾವು ತಮ್ಮನ್ನೆಲ್ಲ ಆಹ್ವಾನ ಮಾಡ್ತೀವಿ, ಬನ್ನಿ. ಏನು ಅವರು ನೀವು ಏನು ಸಾರಿ ಹೇಳಿದ್ರೆ ಏನು ಮಾಡಬೇಕು, ಸಾರಿ ಹೇಳ್ದೆ ಇದ್ರೆ ಏನು ಮಾಡಬೇಕು ಅಂತ ಹೇಳಿದ್ರಲ್ಲ, ಅದನ್ನು ಚರ್ಚೆ ಮಾಡಿ ನಾವು ತೀರ್ಮಾನ ಸರ್ ಇದೇ ವಾರದಲ್ಲಿ. ಸರ್ ನಾವು ಇವತ್ತು ಯಾರು ಕರೆದಿಲ್ಲ. ಅಲ್ಲಿವರೆಗೂ ನಾನ್ ಕೋಆಪರೇಷನ್ ಮೇಡಮ್, ಒಂದು 3-4 ಡೇಸಲ್ಲೇ ನಿಮಗೆ ಅದನ್ನು ಹೇಳ್ತೀವಿ ಯಾವ ರೀತಿ ಮಾಡಬೇಕಂತೇಳಿ. ಸರ್, ಎಲ್ಲದಕ್ಕೂ ಒಂದು ಕ್ಷಮಾಪಣೆ ಅನ್ನೋದು ಇದ್ದೇ ಇರುತ್ತಲ್ವಾ, ಅದು ಕೇಳಿ.
ಕ್ಷಮಾಪಣೆ ಕೇಳಿಲ್ಲ, ಕೇಳಿಲ್ಲ, ಸಮರ್ಥನೆ ಮಾಡಿದ್ದಾರೆ ಅಷ್ಟೇ. ಸಮರ್ಥನೆ ಮಾಡಿದ್ದಾರೆ. ಅಲ್ಲೂ ಕೂಡ ಗೂಂಡಾಗಳು ಅಂತ ಹೇಳಿದ್ದಾರೆ. ಅಲ್ಲ, ಸಮರ್ಥನೆ ಮಾಡ್ತಿದ್ದಾರೆ. ಯಾವುದೇ ರೀತಿಯ ಕ್ಷಮಾಪಣೆ ಕೇಳಿಲ್ಲ. ನಿರ್ದೇಶಕರ ಸಂಘದವ್ರು ಮಾತಾಡ್ತಾರೆ. ನಿರ್ದೇಶಕರ ಸಂಘದವ್ರು ಮಾತಾಡ್ತಾರೆ. ಈಗ ನಿರ್ದೇಶಕ ಸಂಘದ ಅಧ್ಯಕ್ಷರು ಮಾತಾಡಿ ಮ್ಯೂಸಿಕ್ ಡೈರೆಕ್ಟರ್ ನಾನು ಒಂದೇ ನಿಮಿಷ ಕ್ಲಿಯರ್ ಮಾಡ್ತೀನಿ. ಇವತ್ತು ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಎಲ್ಲರನ್ನು ಕರೆದು ಇದ್ರ ಬಗ್ಗೆ ಒಂದು ನಿರ್ಧಾರ ತೆಗೋಬೇಕು ಅಂತ ಕರೆದು ಏನು ಮಾಡ್ಬೋದು ಅಂತ ಕೇಳಿದ್ರು. ನಮ್ಮದು ಒಂದೇ ನಿರ್ಧಾರ, ಕನ್ನಡಕ್ಕೆ, ಕನ್ನಡಿಗರಿಗೆ, ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಈ ಕ್ಷಣದಿಂದಲೇ ಆತನನ್ನು ಬ್ಯಾನ್ ಮಾಡಬೇಕು ಅಂತ ಕೇಳಿದ್ದೀವಿ. ನಾವು ಬೇಕಾದರೆ ಎಲ್ಲರ ಸಹಿನ ಸಂಗ್ರಹ ಮಾಡಿ ವಾಣಿಜ್ಯ ಮಂಡಳಿಗೆ ಕೊಡಲಿಕ್ಕೆ ನಾನು ರೆಡಿ ಇದ್ದೀನಿ. ದಯಮಾಡಿ ಅವರು ಮಾಡಿದ್ದು ತಪ್ಪು. ಅವರಿಗೆ ಕನ್ನಡ ಚಿತ್ರರಂಗದಿಂದ ಅತಿಯಾದಂಥ ಅವಕಾಶವನ್ನು ಕೊಟ್ಟಿದ್ದೀವಿ. ಇವತ್ತು ಕನ್ನಡಕ್ಕೇ ಅವಮಾನ ಮಾಡ್ತಿದ್ದಾರೆ, ಕನ್ನಡ ಚಿತ್ರರಂಗಕ್ಕೆ ಅವಮಾನ ಆಗಿದೆ. ಆ ಕಾರಣದಿಂದ ಈ ಕ್ಷಣದಿಂದಲೇ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ ಸರ್. ವಿಶ್ವನಾಥ್ ಸರ್, ಈಗಾಗಲೇ ಹಾಡಿಸಿರುವಂತ ಸಿನಿಮಾ ಟೀಮ್ಗಳಿಗೆ, ಡೈರೆಕ್ಟರ್ಗಳಿಗೆ ನೀವು ಹೆಂಗೆ ಕ್ರಮ ತಗೊಳ್ಳೋಕೆ ಸಾಧ್ಯ ಇದೆ? ಇಲ್ಲ, ಅದು ಈಗ ನಾವು ಏನಂದ್ರೆ ಚೇಂಬರ್ ಏನು ನಮ್ಮ ಆಟೋಮೆಟಿಕ್ಲಿ ಅದನ್ನ ಪ್ರಮೋಷನ್ ಬಳಸ್ಕೊತಾರೆ, ಮತ್ತೆ ಸಾಂಗ್ ರಿಲೀಸ್ ಮಾಡ್ತಾರೆ. ಇಲ್ಲ ಸರ್, ಮಾಡಕ್ ಬರಲ್ಲ ಅದು. ಅದು ಹಂಗೆ ಬರಲ್ಲ. ಈಗ ಅದಕ್ಕೆ ಮುಂದಿನ ನಿರ್ಧಾರ ತಗೋತಾರೆ. ಬಟ್ ಈಗಿನಿಂದಲೇ ಆ ಆ್ಯಪನ್ನು ಬ್ಯಾನ್ ಮಾಡ್ತಾರೆ. ಆ ಆ್ಯಪ್ ಆಡುವಂಗಿಲ್ಲ, ಏನೂ ಇಲ್ಲ. ಆ ಧೈರ್ಯ ಇದೆ. ವಾಣಿಜ್ಯ ಮಂಡಳಿಯವರು ಆ ತೀರ್ಮಾನ ತಗೊಳ್ತಾರೆ ಅನ್ನುವ ಧೈರ್ಯ ನಮಗಿದೆ. ಅದಕ್ಕೋಸ್ಕರ ನಾವು ಬಂದಿದ್ದೀವಿ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಸ್ ಅಸೋಸಿಯೇಷನ್ ಅಲ್ಲಿ ಮಾತಾಡ್ಕೊಂಡು ಬಂದು ಕೊಟ್ಟಿದ್ದಾರೆ. ಸಂಗೀತ ನಿರ್ದೇಶಕರು ಆಡಿಯೋ ಸಂಸ್ಥೆಗಳ ಕಡೆಯಿಂದಲೂ ಕೂಡ ಒಂದು ಡಿಮ್ಯಾಂಡ್ ಇರುತ್ತೆ. ಅಷ್ಟೇ ನಾವು ನಿಮ್ಮ ಆಡಿಯೋ ರೈಟ್ಸ್ ತಗೋತೀವಿ ಅಂತ ಅದೆಲ್ಲ ಚರ್ಚೆ ಆಗಿದೆ. ಸಲಹೆಯನ್ನು ನೀವೀಗ ಆಡಿಯೋ ರೈಟ್ಸ್ ಖಂಡಿತ ಸರ್, ಅದಕ್ಕೆ ಅವ್ರನ್ನೆಲ್ಲ ಕರೆಸ್ತಾ ಇದ್ವಿ. ಒಂದು ರೌಂಡ್ ಮಾತಾಡಿದ್ವಿ. ಖಂಡಿತ ಬರ್ತೀವಿ ಅಂತ ಹೇಳಿದಾರಮ್ಮ. ನಮ್ಮ ಧರ್ಮನೂ ಇದ್ರ ಜೊತೆಲಿ ಭದ್ರಾಗಿರ್ತೀವಿ ಅಂತಾನೆ ಹೇಳಿದ್ದಾರೆ. ಅಲ್ಲಮ್ಮ, ಏನು ತಗೊಳ್ತಿರೋ ತೀರ್ಮಾನ ಅದಕ್ಕೂ ಬದ್ಧವಾಗಿರ್ತೀವಿ ಅನ್ನೋ ಮಾತು ಅವರಿಂದ ಬಂದಿದೆ. ಈಗ ಇವ್ರು ಕೇಳಿದ್ದಾರೆ, ಆನ್ಲೈನಲ್ಲಿ ಮಾತಾಡ್ತಿದ್ದಾರೆ ಧರ್ಮ ಅವರು, ಕೇಳಿ. ಯಾರ ಹತ್ರ ಸಾಂಗ್ ಆಡಿಸ್ಬೇಕು ಮಾಡೋದು ಮುಖ್ಯವಾಗಿ ನಿರ್ಮಾಪಕ, ನಿರ್ದೇಶಕ ಡಿಸೈಡ್ ಮಾಡ್ತಾರೆ ಸರ್. ಕಂಪ್ನಿಯವ್ರ ಹತ್ರ ಆಮೇಲೆ ಹೋಗ್ತೀವಿ. ಆಡಿಸಿದ್ಮೇಲೆ ಅವ್ರ ಹತ್ರ ಇವರು ಕೂಡ ಕರೆಸಿ ನಾವು ಮಾತಾಡ್ತೀವಿ. ಫಸ್ಟ್ ಇದಕ್ಕೆ ಮ್ಯೂಸಿಕ್ ಡೈರೆಕ್ಟರ್ ಅವ್ರು ಏನಾಗಿದೆ, ಅವ್ರ ಅಸೋಸಿಯೇಷನ್ ಏನು ಚರ್ಚೆ ಇದೆ ಅವ್ರು ಹೇಳ್ತಾರೆ. ಅವ್ರಿಗೆ ಸ್ವಲ್ಪ ಈ ಕಡೆ ಬನ್ನಿ. ಇಲ್ಲ ಓಕೆ, ಫಸ್ಟ್ ನಿಮ್ಮ ಕ್ವಶನಿಗೆ ನಾನು ಆನ್ಸರ್ ಮಾಡ್ತೀನಿ. ಜೋರಾಗಿ ಹೇಳಿ ಸರ್. ಓಕೆ, ಫಸ್ಟ್ ನಾನು ನಿಮ್ಮ ಕ್ವಶನ್ಗೆ ಆನ್ಸರ್ ಮಾಡ್ತೀನಿ. ಬೇರೆ ಯಾರು ಬಂದಿಲ್ಲ ಇಲ್ಲಿ ಸಂಗೀತ ನಿರ್ದೇಶಕರು ಅಂತ ಒಂದು ಪ್ರಶ್ನೆ ಕೇಳಿದ್ರಿ ನೀವು. ಈ ವಿಷಯ ನಡೆದ ಮೇಲೆ ನಾನು ಪ್ರವೀಣ್ ಸರ್ ಮತ್ತು ಅಧ್ಯಕ್ಷರು ನಮ್ಮ ಹತ್ರ ಮಾತಾಡಿ ಈ ಥರ ನಡೆದಕ್ಕೆ ಇದಕ್ಕೆ ಯಾವ ಥರ ಕ್ರಮ ಕೈಗೊಳ್ಬೇಕಂತ ಕೇಳಿದಾಗ ಅವರು ನಮ್ಮ ಅಸೋಸಿಯೇಷನ್ ನಾವೆಲ್ಲ ಥರನೂ ಡಿಸ್ಕಸ್ ಮಾಡಿ, ನಮ್ಮ ಅಧ್ಯಕ್ಷರು ಸಾಧು ಕೋಕಿಲ್ ಅವರು ಇದ್ದರು, ಹರಿಕೃಷ್ಣ ಅವರು ಸೇರಿದಂತೆ ಎಲ್ಲರ ಹತ್ರನೂ ಮಾತಾಡಿದ್ದೀವಿ. ನಾವು ಮಾತಾಡಿದ್ಮೇಲೆ ಇವತ್ತು ಎಲ್ಲರೂ ಬರೋಕ್ಕಾಗಲಿಲ್ಲ. ಆದರೆ ಅವ್ರನ್ನ ನಾನು ರೆಪ್ರೆಸೆಂಟ್ ಮಾಡಿ ಆ್ಯಸ್ ಎ ಸೆಕ್ರೆಟರಿ ಆಫ್ ದ ಅಸೋಸಿಯೇಷನ್ ನಾನು ಮಾತಾಡ್ತಾ ಇದ್ದೀನಿ. ನಾನು ಹೇಳ್ತಾ ಇರೋದು ಅವ್ರ ಹತ್ರ ಏನು ಡಿಸ್ಕಸ್ ಮಾಡಿ ಎಲ್ಲರ ಒಪಿನಿಯನ್ ಏನಿದೆ ಅದನ್ನ ಇಟ್ಕೊಂಡು ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಒಪಿನಿಯನ್ ಏನಂತಂದರೆ, ಖಂಡಿತ ಕನ್ನಡಕ್ಕೆ ಅವಮಾನ ಮಾಡಿದವ್ರನ್ನ ನಾವು ಯಾವುದೇ ರೀತಿ ಪ್ರೋತ್ಸಾಹ ಮಾಡೋದು ತಪ್ಪು. ಬರೀ ನಮ್ಮ ಇಂಡಸ್ಟ್ರಿ ಅಲ್ಲ, ನಮ್ಮ ಕನ್ನಡ ಪ್ರೇಮಿಗಳು, ಕನ್ನಡ ಚಿತ್ರ ಪ್ರೇಮಿಗಳು ಅವರು ಕೂಡ ಯಾರನ್ನೂ ಇದನ್ನು ಎನ್ಕರೇಜ್ ಮಾಡ್ಬೋದು. ಬರೀ ನಾವು ಅವ್ರಿಗೆ ನಾನ್ ಕೋಆಪ್ರೇಷನ್ ಕೊಟ್ಟರೆ ಸಾಲದು. ಇಡೀ ಚಿತ್ರರಂಗ ಜೊತೆಗೆ ಚಿತ್ರ ಪ್ರೇಮಿಗಳು ಎಲ್ಲ ಸೇರಿ ನಾನ್ ಕೋಆಪ್ರೇಷನ್ ಮಾಡಬೇಕು. ಜೊತೆಗೆ ಅವರು ಹೇಳ್ದಂಗೆ ಒಂದು ಪಾಯಿಂಟ್ ಇದೆ, ಆಡಿಯೋ ಕಂಪ್ನಿ ಅವರನ್ನು ಪ್ರೆಷರ್ ಇರುತ್ತೆ. ಮತ್ತು ಸರ್ ಹೇಳ್ದಂಗೆ ಡೆಫಿನೆಟ್ಲಿ ಒಂದು ಸಾಂಗ್ ಯಾರು ಹಾಡಬೇಕು ಅನ್ನೋದು ಡಿಸಿಷನ್ ಮೇನ್ಲಿ 4 ಜನದಿರುತ್ತೆ. ಒಂದು ಸಾಂಗ್ ಕಂಪೋಸ್ ಆದಮೇಲೆ ಪ್ರೊಡ್ಯೂಸರ್ ಡಿಸಿಷನ್ ಇರುತ್ತೆ, ಡೈರೆಕ್ಟರ್ ಡಿಸಿಷನ್ ಇರುತ್ತೆ, ಮ್ಯೂಸಿಕ್ ಡೈರೆಕ್ಟರ್ ಸೇರಿ ಒಂದು ಡಿಸಿಷನ್ ತೊಗೊಂಡಿರ್ತಾರೆ. ಇದೆಲ್ಲ ಆದಮೇಲೆ ಆಡಿಯೋ ಕಂಪ್ನೀಸ್ ಒಂದು ಡಿಸಿಷನ್ ಇರುತ್ತೆ. ಸೊ ಬರೀ ನಾವು ಮಾತ್ರ ನಾನ್ ಕೋಆಪ್ರೇಷನ್ ಅಂದರೆ ಆಗಲ್ಲ. ಇದು ನಾವೆಲ್ಲ ಸೇರಿ ಒಟ್ಟಿಗೆ ಇದೊಂದು ಡಿಸಿಷನ್ ತೊಗೋಬೇಕು. ಅದನ್ನು ತೊಗೊಳ್ಳೋಣ ಅಂತ ನೀವು ಬರೋಕ್ಕೆ ಒಂದು 10 ನಿಮಿಷಕ್ಕೆ ಮುಂಚೆ ನಮ್ಮ ಇಲ್ಲಿ ಮೀಟಿಂಗ್ ನಡೆದಿದ್ರಲ್ಲಿ ನಾವುಗಳು ಅದನ್ನು ಡಿಸ್ಕಸ್ ಮಾಡಿದ್ದೀವಿ. ಆಮೇಲೆ ಜೊತೆಗೆ ನಮ್ಮ ವಾಣಿಜ್ಯ ಮಂಡಳಿ ಚೇಂಬರ್ ಕಡೆಯಿಂದ ಏನು ಫೈನಲ್ ಡಿಸಿಷನ್ ತೊಗೊತಾರೆ, ಅನ್ಕಂಡೀಷನಲ್ ಅಪಾಲಜಿ ಬರೋವರೆಗೂ ಸದ್ಯಕ್ಕೆ ನಾವು ಇವಾಗ ಅವರನ್ನು ನಾನ್ ಕೋಆಪರೇಷನ್ ಇದರಲ್ಲಿ ಇಡಬೇಕು ಅಂತ ಅಂದ್ಬಿಟ್ಟು ಡಿಸಿಷನ್ ತೊಗೊಂಡಿರೋದ್ರಿಂದ ನಮ್ಮ ಸಂಘದಿಂದ ಕಂಪ್ಲೀಟ್ ಕೋಆಪರೇಷನ್ ಇದರಲ್ಲಿರುತ್ತೆ. ಸರ್, ಈಗ ನೀವು ಯಾವ್ಯಾವ ಮ್ಯೂಸಿಕ್ ಡೈರೆಕ್ಟರ್ ಹತ್ರ ಮಾತಾಡಿದ್ರಿ? ಸೊ ಮತ್ತೆ ಇದಕ್ಕೆ ಒಂದು ವೇಳೆ ಅಂದ್ರೆ ಕೆಲವರು ಇಲ್ಲ ನಮ್ಗೆ ಅವರೇ ಬೇಕು ಅನ್ನೋಂಥ ವಿಚಾರದಲ್ಲಿದ್ರೆ ಅದಕ್ಕೆ ಯಾವ ರೀತಿ ನೆಕ್ಸ್ಟ್ ನಿಮ್ಮ ಸ್ಟೆಪ್ ಇರುತ್ತೆ? ಇಲ್ಲಿ ನಾವು ನಿನ್ನೆ ಡಿಸ್ಕಸ್ ಮಾಡಿದ್ರಲ್ಲಿ ಆಲ್ಮೋಸ್ಟ್ ಅಬೌಟ್ 85 to 90%. ನಾನು ಬರೀ ಮ್ಯೂಸಿಕ್ ಡೈರೆಕ್ಟರ್ಸ್ ಬಗ್ಗೆ ಮಾತಾಡ್ತಿಲ್ಲ. ನಮ್ಮ ಸಂಘದಲ್ಲಿ ಮ್ಯೂಸಿಕ್ ಡೈರೆಕ್ಟರ್ಸ್ ಇದ್ದಾರೆ, ಮ್ಯೂಸಿಷಿಯನ್ಸ್ ಇದ್ದಾರೆ, ಸಿಂಗರ್ಸ್ ಇದ್ದಾರೆ, ಎಲ್ಲರೂ ಇದ್ದಾರೆ.
ಇದರಲ್ಲಿ ಆಲ್ಮೋಸ್ಟ್ 90% ಯಾರಿದ್ದಾರೆ ಎಲ್ಲರೂ ಇದಕ್ಕೆ ಏನು ನಾವು ಅವ್ರಿಗೆ ನಾನ್ ಕೋಆಪರೇಷನ್ ಮಾಡಬೇಕಂತ ಹೇಳ್ತಾ ಇದ್ದಾರೆ, ಅದಕ್ಕೆಲ್ಲ ಸಪೋರ್ಟ್ ಎಲ್ಲರದ್ದು ಇದೆ. ಸರ್, ಈಗ ಅಂದ್ರೆ ಫಿಲ್ಮ್ ಚೇಂಬರ್ ಅದು ಯಾವಾಗಲೂ ಅವ್ರ ಸಂಪರ್ಕ ನೀವು ಬಾಂಬೆಲ್ಲ ಕೆಲಸ ಮಾಡ್ತಾರೆ. ಈ ವಿಚಾರವಾಗಿ ನಿಮ್ಮ ಮೂಲಕ ಫಿಲ್ಮ್ ಚೇಂಬರ್ ಸೋನು ನಿಗಮ್ ಹತ್ರ ಮಾತಾಡೋಕೆ ಏನಾದ್ರು ಮಾಡೋಕ್ಕಾಗುತ್ತೆ? ಈಗ ಪ್ರಯತ್ನ ಮಾಡ್ಲತ್ತಲ್ಲ, ಪ್ರಯತ್ನ ಮಾಡಿದ್ದಾರೆ, ಅವರು ಸಂಪರ್ಕಕ್ಕೆ ಸಿಗಬಾರ್ದು ಅಂದಾಗ ಏನು ಮಾಡೋಕ್ಕಾಗತ್ತೆ? ಈಗ ಫಾರ್ ಎಕ್ಸಾಂಪಲ್ ನಾನು ಯಾರ ಕೈಗೂ ಸಿಗಬಾರ್ದು ನಾನೇನು ಮಾಡ್ತೀನಿ, ಸ್ವಿಚ್ ಆಫ್ ಮಾಡ್ಕೊಂಡು ಕೂತ್ಕೊಳ್ತೀನಿ. ಹಂಗೆ ಮಾಡಿದಾಗ ಯಾರು ಬಂದು ಕಾಂಟ್ಯಾಕ್ಟ್ ಮಾಡೋಕ್ಕಾಗತ್ತೆ ನನ್ನ? ಈಗ ಇನ್ನೊಂದು ವಿಚಾರ ಕೇಳ್ಬರ್ತಾ ಇತ್ತು ಅಂದ್ರೆ, ಸೋನು ನಿಗಮ್ ಹತ್ರ ಹಾಡ್ಸ್ಬೇಕು ಅಂದ್ರೆ 5 ದಿವಸ, 1 ವಾರ, 1 ತಿಂಗಳು ಕಾಯ್ಬೇಕು, ಬಾಂಬೆಗೆ ಹೋಗ್ಬೇಕು, ಈ ಥರದೆಲ್ಲ ಅನುಭವಿಸಿದಾಗ ನಿರ್ಮಾಪಕರೆಲ್ಲ ಹೆಂಗೆ ಅವರು ಹಾಡ್ಸೋ ಪ್ರೊಸೀಜರ್ ಹೆಂಗೆ? ಅದು ಏನಂದ್ರೆ ಒಂದು ತಿಂಗಳು ಕೆಲಸದಲ್ಲಿ ಕಾಯ್ಬೇಕಾಗುತ್ತೆ. ಅದು ಒಂದೊಂದ್ಸಲಿ ನಿಜವಾಗ್ಲೂ ಒಂದು ರೀಸನ್ ಇರ್ಬೋದು. ಯಾಕಂತಂದ್ರೆ ಆಸ್ ಅ ಸಿಂಗರ್, ಆಸ್ ಅ ಪರ್ಫಾರ್ಮರ್ ಅವ್ರು ಯಾವುದೋ ಒಂದು ಪ್ರೋಗ್ರಾಮ್ ಹೋಗಿರ್ಬೋದು, ಅದರಿಂದನೂ ಆಗುತ್ತೆ. ಅದು ನಾವು ಹೇಳೋಕ್ಕಾಗಲ್ಲ. ನಾವು ಕರೆದ ತಕ್ಷಣ ಅವ್ರು ಬಂದು ಆಡಬೇಕು ಅಂತ ನಾವು ಕೇಳೋಕ್ಕೂ ಆಗಲ್ಲ. ಆದರೆ ನಾನು ಇಂಥ ಟೈಮಿಗೆ ಬರ್ತೀನಿ ಅಂತ ಹೇಳಿ ಬರದೆ 1 ಗಂಟೆ 2 ಗಂಟೆ ಹೆಚ್ಚು ಕಡಿಮೆ ಆಗೋ ಸಾಧ್ಯತೆಗಳಿರುತ್ತೆ. ಟ್ರಾಫಿಕಲ್ಲಿ ಆಗ್ಬೋದು. ಇದನ್ನು ಮೀರಿ ಕೆಲವು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗಳಿಗೆ, ನಮ್ಮ ಪ್ರೊಡ್ಯೂಸರ್ಗಳು, ಡೈರೆಕ್ಟರ್ಗಳು ಹೋಗಿ ಅನುಭವಿಸಿದ್ದಾರೆ. 8 hours 10 hours ಕಾಯಿಸಿರೋ ಸಿಚುವೇಶನ್ ಕೂಡ ಇದೆ. ಸೋನು ನಿಗಮ್ ಅವರಿಂದಲೇ ಅಲ್ಲ, ಇದು ಆಗುತ್ತೆ. ಅಂದ್ರೆ ಬರೀ ಸೋನು ನಿಗಮ್ ಅಂತ ಹೇಳ್ತಾ ಇಲ್ಲ, ಬರೀ ಸೋನು ನಿಗಮ್ ಅವರನ್ನು ನಾನು ಹೇಳ್ತಾ ಇಲ್ಲ. ಇದನ್ನ ನಾವು ಕಂಪೇರ್ ಮಾಡ್ಕೊಂಡ್ರೆ ನಮ್ಮಲ್ಲಿರೋ ಸಿಂಗರ್ಗಳು, ಅಂದ್ರೆ ನಮ್ಮ ಕನ್ನಡ ಸಿಂಗರ್ಗಳು ಏನಿದ್ದಾರೆ, ಪಾಪ ಅವ್ರು 12 ಗಂಟೆ ಅಂತ 11:30 ಬಂದು ಕಾಯ್ತಾ ಇರ್ತಾರೆ ಸಾ ಮಾಡ್ತೀನಿ ಅಂತ. ಸೊ ನಿರ್ಮಾಪ ಸಂಘ ಅಧ್ಯಕ್ಷರು ಅಲ್ವಾ? ಬನ್ನಿ ಸರ್, ಇಲ್ಲೇ ಬನ್ನಿ. ಎಲ್ರಿಗೂ ನಮಸ್ಕಾರ. ಸೋನು ನಿಗಮ್ ಅವರ ದುರ್ವರ್ತನೆ, ಹಾಗೆಯೇ ಅವರು ಆಡಿದಂಥ ಪದ ಬಳಕೆ, ಇವನ್ನೆಲ್ಲವನ್ನು ನೋಡಾದ ಮೇಲೆ ವಾಣಿಜ್ಯ ಮಂಡಳಿ ಮಾತೃ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಬಾಂಬೆಗೆ ಹೋಗಿದ್ದರಿಂದ ಇವತ್ತು ತಡವಾಯಿತು. ಇವತ್ತಿನ ಈ ಮೀಟಿಂಗ್ನ ಮಾಡಿ ಒಂದು ತೀರ್ಮಾನಕ್ಕೆ ಬಂದು ಎಲ್ಲ ಅಂಗಸಂಸ್ಥೆಯ ಮುಖ್ಯಸ್ಥರನ್ನು ಕರೆದು ಮಾತಾಡಿಸ್ಬಿಟ್ಟು ಒಂದು ತೀರ್ಮಾನಕ್ಕೆ ಬರೋದಕ್ಕೆ ತಡವಾಯಿತು ಅನ್ನೋದನ್ನು ನಮ್ಮ ಈ ಮೂಲಕ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಧರ್ಮ ಅವರು ಹೇಳಿದ್ರು, ಅವರೆಲ್ಲರ ಜೊತೆಯಲ್ಲಿ ಒಗ್ಗರಣೆ ಮಾತಾಡಿಕೊಂಡು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನು ಸಂಘಟನೆಗಳು, ಪ್ರತಿಯೊಂದು ಸಂಘಟನೆಯವರು ಕೂಡ ಕೊಟ್ಟಿರ್ತಕ್ಕಂಥ ಕಾಗದದಲ್ಲಿ ಅವರು ಬೇಷರತ್ತು ಕ್ಷಮಾಯಾಚನೆ ಕೇಳಿದ್ರು ಕೂಡ ಅವ್ರಿಗೆ ನೀವು ಅವಕಾಶ ಮಾಡಿಕೊಡ್ಬಾರ್ದು ಅಂತಕ್ಕಂಥದ್ದನ್ನು ಅವರು ಲಿಖಿತ ರೂಪದಲ್ಲೇ ಕೂಡ ನಮಗೆ ಕೊಟ್ಟಿದ್ದಾರೆ. ನಿಷೇಧ ಏರಲೇಬೇಕು, ಆತನ ಯಾವುದೇ ಕಾರಣಕ್ಕೂ ಬರಕ್ಕೆ ಬಿಡಬಾರ್ದು ಅಂತ. ಇದಾದ ಮೇಲೆ ಇನ್ನೂ ಒಂದು ವಿಚಾರನೂ ಕೊಟ್ಟಿದ್ದಾರೆ ನನಗೆ ಇವತ್ತು ಬೆಳಗ್ಗೆ. ಈಗ ಇದರಲ್ಲಿ ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಒಂದು ಸಂಘಟನೆಯವರು ಪ್ರತಿಭಟನೆ ಮಾಡೋ ಟೈಮಲ್ಲಿ ಅಲ್ಲಿಗೆ ನಮ್ಮಿಬ್ಬರನ್ನು ಕೂಡ ಕರೆದಿದ್ರು. ನಾವು ಹೋಗೋಕ್ಕೆ ಸ್ವಲ್ಪ ತಡವಾಯಿತು. ನಾನು ಹೋಗ್ಬಿಟ್ಟು ಬಂದೆ, ಇದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಅಂತ ಹೋಗ್ಬಿಟ್ಟು ಬಂದಿದ್ದೀನಿ. ಅವರು ಏನು ಹೇಳ್ತಾರೆ, ಒಂದು ಎಚ್ಚರಿಕೆ ಗಂಟೆಯನ್ನು ಎಲ್ಲ ಪ್ರತಿಯೊಂದು ಕಾಲೇಜು ಮತ್ತು ಈ ಸಂಘ ಸಂಸ್ಥೆಯವ್ರಿಗೂ ಕೂಡ ನೀವು ಕಾಗದ ಬರೀರಿ. ಯಾವುದೇ ಕಾರಣಕ್ಕೂ ಅವರು ಇಲ್ಲಿ ಹಾಡುಗಳು ಹೇಳೋದು ಬಿಟ್ಟು, ಚಿತ್ರಗಳಲ್ಲಿ ಹಾಡು ಹೇಳೋದನ್ನು ಬಿಟ್ಟು ಬೇರೆ ಇನ್ಯಾವುದೋ ಈವೆಂಟ್ಗೆ ಬಂದ್ರಲ್ಲ ಮೊನ್ನೆ, ಆ ಥರ ಈವೆಂಟ್ಗಳಿಗೂ ಕೂಡ ಅವ್ರು ಬರಬಾರ್ದು ಅಂತಕ್ಕಂಥ ಒಂದು ಒತ್ತಡವನ್ನು ಕರೀಲೇಬಾರ್ದು ಅನ್ನೋದನ್ನು ನೀವು ಪೊಲೀಸ್ ಕಮಿಷನರ್ಗೆ ಒಂದು ಕಾಗದವನ್ನು ಕೊಟ್ಟು, ಹಾಗೆಯೇ ಸರ್ಕಾರಕ್ಕೂ ಕೂಡ ಒಂದು ಕಾಗದವನ್ನು ಕೊಟ್ಟು, ಎಷ್ಟೋ ಸರಿ ಸರ್ಕಾರದವರು ಕೂಡ ಕರೆದಿದ್ದಾರೆ ಕೆಲವು ಈವೆಂಟ್ಗಳಲ್ಲಿ, ಸರ್ಕಾರನೂ ಕೂಡ ಕರೆದಿದೆ. ಸರ್ಕಾರಕ್ಕೆ ಮನದಟ್ಟಾಗ ಹಾಗೆ ತಾವು ಕಾಗದವನ್ನು ಬರೆದು ಯಾವುದೇ ಕಾರಣಕ್ಕೂ ಅವರು ಕರ್ನಾಟಕದಲ್ಲಿ ಬರಬಾರ್ದು, ಸಿನಿಮಾಗಳಷ್ಟೇ ಅಲ್ಲ ಪ್ರೈವೇಟ್ ಈವೆಂಟಲ್ಲೂ ಕೂಡ ಅವರು ಹಾಡುಗಳನ್ನು ಹಾಡಿಸ್ಬಾರ್ದು ಅನ್ನೋದನ್ನು ನಮ್ಮ ಮೇಲೆ ಒತ್ತಡ ತಂದಿದ್ದಾರೆ. ಸೊ ಆ ಒತ್ತಡಕ್ಕೆ ಇವತ್ತು ನಾವು ಅದೇ ಹೇಳ್ದ ತಡ ಆಯಿತು, ಎಲ್ಲರನ್ನೂ ಕೂರಿಸ್ಕೊಂಡು ಮಾತಾಡ್ಕೊಂಡಿದ್ದೀವಿ. ಮತ್ತು ಹಾಗೇನೇ ಆಡಿಯೋ ಕಂಪನಿಯವ್ರ ಜೊತೆಯಲ್ಲೂ ಕೂಡ ಇವಾಗ ಆಲ್ರೆಡಿ ಲಹರಿ ವೇಲು ಅವರು ಮಾತಾಡಿದ್ದಾರೆ. ಇನ್ನೂ ಭಾಳಷ್ಟು ಜನ ಆಡಿಯೋ ಕಂಪ್ನಿಯವ್ರ ಜೊತೆಯಲ್ಲೂ ಕೂಡ ಮಾತಾಡ್ತಾ ಇದ್ದೀವಿ. ಅವರು ನೀವು ಏನು ಅಂತಿಮವಾಗಿ ತೀರ್ಮಾನ ತೊಗೊಳ್ತೀರೋ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ ಅಂತಕ್ಕಂಥದ್ದನ್ನು ದೂರವಾಣಿ ಮೂಲಕ ನಮ್ಮ ಕಾರ್ಯದರ್ಶಿಗಳು ಮತ್ತು ನಮ್ಮ ಅಧ್ಯಕ್ಷರ ಜೊತೆಯಲ್ಲಿ ಮಾತಾಡಿದ್ದಾರೆ. ನನ್ನ ಜೊತೆಲೂ ಕೂಡ ತುಂಬ ಜನ ಮಾತಾಡಿದರು. ಸೊ ಇವತ್ತಿನ ತೀರ್ಮಾನದ ಪ್ರಕಾರ ಇನ್ನು ಯಾವುದೇ ಕಾರಣಕ್ಕೂ ಅವರು ಬೇಷರತ್ತು ಕ್ಷಮೆ ಕೇಳುವ ತನಕ ಯಾರೂ ಕೂಡ ಅವರ ಜೊತೆಯಲ್ಲಿ ಯಾವುದೇ ರೀತಿಯಾದಂಥ ಸಂಪರ್ಕಗಳನ್ನು ಕೂಡ ಇಟ್ಕೊಳ್ಳಲ್ಲ.
ಹಾಗೆಯೇ ಮುಂದೆ ಅವರು ಬೇಷರತ್ತು ಕ್ಷಮೆ ಯಾಚನೆ ಮಾಡಾದ ಮೇಲೆ ಏನು ಅನ್ನೋ ಒಂದು ಪ್ರಶ್ನೆ ಬಂದರೆ ಅದಕ್ಕೆ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ವಿಷಯ ಇರೋದು ಅವ್ರು ಕ್ಷಮೆ ಕೇಳ್ಬೇಕಾಗಿದ್ರೆ ಮೊನ್ನೆ ವಿಡಿಯೋದಲ್ಲಿ ಕೇಳ್ಬೇಕಾಗಿತ್ತು, ಅಷ್ಟು ಅಂದ್ರೆ ಅವ್ರಿಗೆ ಜ್ಞಾನ ಇದ್ದಿದ್ರೆ. ಸೊ ಕೇಳಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಅವ್ರ ಅವಕಾಶ ಬೇಕು ಅನ್ನೋ ನಿಟ್ಟಲ್ಲಿ ಕೇಳಿದ್ರೆ ಅದರಿಂದ ಒತ್ತಡದ ತೀವ್ರತೆ ಒತ್ತಡದ ತೀವ್ರತೆ ಏನು ಬೇಕಾದ್ರೂ ಮಾಡಿಸುತ್ತೆ. ಮನುಷ್ಯನಿಗೆ 1 ನಿಮಿಷ 2 ನಿಮಿಷ ಒತ್ತಡ ಇರುತ್ತೆ, 4 ದಿನ 5 ದಿವಸ ಒತ್ತಡ ಇರಲ್ಲ. ಅದನ್ನ ನೀವು ಕನ್ಸಿಡರ್ ಮಾಡ್ಲೇಬೇಕು ಸರ್. ಈಗ ಇವತ್ತಿನ ಒಂದು ತೀರ್ಮಾನ, ಒಂದು ಹಂತದ ತೀರ್ಮಾನ ಆಗಿದೆ ಸರ್. ಮುಂದಿನ ದಿನಗಳಲ್ಲಿ ಏನ್ ಮಾಡಬೇಕು ಅನ್ನೋದನ್ನ ರೀತಿ ತೀರ್ಮಾನ ಆಗುತ್ತಿದ್ದು ಕ್ಷಮೆ ಕೇಳ್ತಾರೆ, ಯಾರೋ ಬೇಕಾಗಿರೋ ಏನ್ ಮಾಡ್ಬೇಕು ನಿಮ್ಮ ಉದ್ದೇಶ ಏನ್ ಮಾಡ್ಬೇಕು ಸರ್? ನಾನು ನೋಡಿ ಸರ್, ನೀವೇ ಕೇಳಿದ್ರಿ ನಿರ್ಮಾಪಕರು ಸರ್, ಆಕ್ರೋಶ ಏನಿದೆ ಅದಕ್ಕೆ ಸರಿಯಾಗಿ ಸರ್ ತಾವೇ ಕೇಳಿದ್ರಿ ನಿರ್ಮಾಪಕರು ಏನಾಗಿದೆ ಮಾತೃ ಸಂಸ್ಥೆ ತಗೊಳ್ತಕ್ಕಂಥ ತೀರ್ಮಾನವನ್ನ ಪ್ರತಿಯೊಬ್ಬರು ಪಾಲಿಸ್ತಾರೆ ಮುಂದಿನ ದಿನಗಳಲ್ಲಿ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕಲಾವಿದರುಗಳು ತುಂಬಾ ಚೆನ್ನಾಗಿ ಬೆಳ್ಕೊಂಡಿದ್ದಾರೆ. ನಿಮ್ಮ ಮಾಧ್ಯಮಗಳ ಮೂಲಕನೇ ಹೊಸ ಪ್ರತಿಭೆಗಳು ತುಂಬಾ ಹೈಪ್ ಆಗಿದ್ದಾವೆ. ನಾವು ಮ್ಯೂಸಿಕ್ ಡೈರೆಕ್ಟರ್ಗಳ ಜೊತೆ ನಾನು ಮಾತಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಈಕ್ವಲೆಂಟ್ ಇನ್ ಯಾರಿದ್ದಾರೆ ಅನ್ನತಕ್ಕಂಥದ್ದು ಶೋಧನೆಯೂ ಆಲ್ರೆಡಿ 1 ವಾರದಿಂದ ನಡೀತಾ ಇದೆ. ಸೊ ಇದನ್ನು ಅವ್ರು ಹೇಳಲಿಲ್ಲ, ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಯಾವುದೇ ಕಾರಣಕ್ಕೂ ಮಾಡಲ್ಲ. ನಾಳೆನೂ ಆಗ್ಬೋದಲ್ಲ. ಆಸ್ ಇಟ್ ಈಸ್ ನಾನ್ ಕೋಆಪರೇಷನ್ ಮೇಡಮ್. ಅಮ್ಮ ಇವಾಗ ನಾನ್ ಕೋಆಪರೇಷನ್ ಆಗಿದೆ ಅಲ್ಲ ಈಗಲೇ ಅಂತ ಹೇಳಿ ಏನಂತ ಸರ್ ಅಂತ ಪರಿಸ್ಥಿತಿ ಬಂದ್ರೆ ಕನ್ನಡ ಪರ ಸಂಘಟನೆಗಳು ಕ್ಷಮೆ ಕೇಳಿದ್ರು ಕೂಡ ಅವ್ರಿಗೆ ಅವಕಾಶ ಅವ್ರೊಬ್ಬರನ್ನ ಬಿಟ್ಟು ಕರ್ನಾಟಕದಲ್ಲಿ ಏನು ಮಾಡಕ್ಕಾಗಲ್ಲ. ಅಲ್ಲ ಸರ್ ದಯಮಾಡಿ ಸರ್ 1 ನಿಮಿಷ. ಅಸಹಕಾರ ಬಂದು ಬ್ಯಾನ್ ಅನ್ನೋದೇನು ಎಲ್ಲ ಒಂದೇ. ಆದರೆ ಈ ಸ್ಥಳದಲ್ಲಿ ಕೂತಿರ್ತಕ್ಕಂಥವ್ರು ಬ್ಯಾನ್ ಅನ್ನೋ ಪದಗಳನ್ನ ಬಳಸೋದಕ್ಕೆ ಅಧಿಕಾರ ಇರತಕ್ಕಂಥದ್ದು ಕಾನೂನಿಗೆ ಮಾತ್ರ, ಯಾವುದೇ ಒಬ್ಬ ಸಂಘಟನೆಗಾಗ್ಲಿ ಸಂಘ ಸಂಸ್ಥೆಗಳಿಗಾಗ್ಲಿ ಇಲ್ಲ. ದಯಮಾಡಿ ಕ್ಷಮಿಸಿ ಸರ್. ನಮ್ಮ ಅಸಹಕಾರ ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ಎ ಬ್ಯಾನ್ ಅನ್ಕೊಳ್ಳಿ. ಸರ್ ಬ್ಯಾನ್ ಅಸಹಕಾರ ಪ್ರಶ್ನೆ ಮುಗಿತು, ನೀವು ಅಸಹಕಾರ ತೋರಿಸಿ ಇದನ್ನ ಒಪ್ತೀವಿ. ನಮ್ಮ ಉದ್ದೇಶ ಇಷ್ಟೇನೆ, ಒಂದು ಕ್ಷಮೆ ಕೇಳ್ಬಿಟ್ರೆ ಹಂಗಾರೆ ಮತ್ತೆ ಏನ್ ಲಾಭ? ಮುಂದೆ ಇದನ್ನೆಲ್ಲ ಅದನ್ನೇ ತೀರ್ಮಾನ ಮತ್ತೆ ತೀರ್ಮಾನ ಮಾಡ್ತೀವಿ. ಈಗ ಎಲ್ಲ ರೆಕಾರ್ಡಿಂಗ್ ಕಂಪನಿಯವ್ರನ್ನೂ ಕೂಡ ಕರೆಸ್ತಾ ಇದೀವಿ. ಈಗ ತಾವೇನ್ ಕೇಳಿದ್ರಿ, ಬಹಳಷ್ಟು ಜನ ಮ್ಯೂಸಿಕ್ ಡೈರೆಕ್ಟರ್ಸ್ ಬಂದಿಲ್ಲ ಅಂತ ಹೇಳಿ ಕಾಲಾವಕಾಶ ಕೊಟ್ಟು ಅವ್ರನ್ನೂ ಎಲ್ಲಾರನ್ನೂ ಕರೆಸ್ತಾ ಇದೀವಿ. ಹಾಗೇನೇನೆ ಈಗ ರೆಡಿ ಆಗಿರ್ತಕ್ಕಂಥದ್ದನ್ನ ಏನ್ ಮಾಡ್ತೀರಿ ಅಂತ ಕೇಳಿದ್ರಲ್ಲ, ಅದಕ್ಕೂ ಕೂಡ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ. ಅಲ್ಲ ಬಣ್ಕಾರ ಅಲ್ಲ ಒಂದು ವಾರದಲ್ಲೇ ಮಾಡ್ತೀವಿ. 3 ವರ್ಷಗಳ ಕಾಲ ತಗೊಂಡ ಅವ್ರ ಒತ್ತಡ ಆಗ್ತಾವಲ್ಲ ಸರ್, ಏನಂತ ಬೇಕೇ ಬೇಕು ಅವರು ಅಂತ ಸಂಗೀತ ನಿರ್ದೇಶಕರು ದೂರ ಇಡಕ್ಕೆ ಏನ್ ಬೇಕೋ ಅದನ್ನ ಮಾಡ್ತೀವಿ. ಯಾರು ಮಾಡಿ ಇದು ಊಹಾಪೋಹಗಳಿಗೆ ಕಲ್ಪನೆಗಳಿಗೆ ಬೇಡ ಅಂತ. ಅವಕಾಶ ನೀವು ನೋಡಿದ್ರೆ 25 ನೋಡಿದ್ರೆ ಮುಂಚೆ ಕಂಪೇರ್ ಮಾಡಿದ್ರೆ, ಯಾವಾಗ ನಾನು ಮಿಡ್ 2015-2020 ಕಂಪೇರ್ ಮಾಡಿದ್ರೆ ಇವಾಗ ಹೆಚ್ಚು ಆಕ್ಚುಲಿ ಕನ್ನಡಿಗರಿಗೆ ನಮ್ಮ ಅವಕಾಶ ಕೊಡ್ತಾ ಇರೋದು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರನ್ನೇ ಆಯ್ಕೆ ಮಾಡ್ತಾ ಇದ್ದಾರೆ. ಅವಕ್ಕೆಲ್ಲ ಮೂಲ ಕಾರಣಭೂತಿಕರು ನೀವೇ ಮಾಧ್ಯಮದವರು. ಹೌದು ಅಲ್ಲ, ನಿಮ್ಮ ಮಾಧ್ಯಮದ ಮೂಲಕ ಹೊಸ ಇವರು ಯಾರು ಪ್ರತಿಭೆಗಳು ಹೊರಗಡೆ ಬರ್ತಾ ಇದಾವಲ್ಲ. ಸೊ ಅದಕ್ಕೆ ಮಾಧ್ಯಮದವ್ರಿಗೆ ಮೊದಲನೇದು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಎಲ್ಲ ಎಂಟರ್ಟೈನ್ಮೆಂಟ್ ಚಾನಲ್ ಇಂದ ತಾನೇ ಬರ್ತೇವೆ. ಘೋಷಣೆ ಮಾಡ್ಬಿಡಿ ಜೀವನ ಏನು ಅಲ್ಲ ಇನ್ಮುಂದೆ ಯಾವತ್ತು ನಾಳೆ ನಾವಿರ್ತೀವೋ ಇಲ್ಲೋದನ್ನ ಹೇಳಕ್ಕಾಗಲ್ಲ ಮೇಡಮ್. ಜೀವನ ಪರ್ಯಂತ ಎಲ್ಲ ಮಾತಾಡಕ್ಕಾಗಲ್ಲ. ದಯಮಾಡಿ ಕ್ಷಮಿಸಿ. ಉದ್ದೇಶ ಇರೋದಿಷ್ಟೇ ಸರ್, ಒಂದೇ ಮುಗಿಸಿ ಸರ್. ಕೊನೆ ತನಕ ಅಂದ್ರೆ ಮುಂದಿನ ದಿನಗಳಲ್ಲಿ ಸೋನು ನಿಗಮ್ ಅವ್ರು ಇಲ್ಲದೆ ಇದ್ರು ಕನ್ನಡದ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟು ಹಾಡ್ಸ್ಕೊತೀವಿ. ಅವ್ರ ಅಸಹಕಾರ ಯಾವತ್ತು ಮುಂದುವರಿಯುತ್ತೆ ಅನ್ನೋದು ಯಾಕೆ ತೀರ್ಮಾನ ತಗೊಳಕ್ ಆಗ್ತಾ ಇಲ್ಲ. ನಾವು ಈ ವಾರದಲ್ಲಿ ಅದು ಒಂದು ತೀರ್ಮಾನಕ್ಕೆ ಬಂದೇ ಬರ್ತೀವಿ, ಮಾಡೇ ಮಾಡ್ತೀವಿ. ಈ ಘಟನೆ ಮರೆಯೋರ್ಗೂ ಅಸಹಕಾರನ ಅಥವಾ ಮುಂದಿನ ದಿನಗಳವರೆಗೂ ಇದು ಮುಂದುವರಿಯುತ್ತೆ? ಮರೆಯೋವರೆಗೂ ಅಂದ್ರೆ ಏನ್ ನೀವು ಬಿಡ್ತೀರಾ ಸರ್? 3 ವರ್ಷ ಮಾಡ್ರಿ. ನೀವು ಬಿಡ್ತೀರಾ ಮರೆಯೋರು? ನಮ್ಮನ್ನು ನಾವು ಮರೆತು ನೀವು ಮರೆಯಲ್ಲ. ಮರೆಸ್ಬೇಡಿ, ನಾವು ಮರೆಯಲ್ಲ. ಬುದ್ಧಿವಂತ ತುಂಬಾ ಜನ ಇರ್ತಾರೆ, 1 ನಿಮಿಷದ ವಿಡಿಯೋ ಬಿಡ್ತಾರೆ ಕ್ಷಮೆ ಕೇಳಿದೆ ಅಂತ. ಏನ್ ಯೂಸ್ ನಿಮ್ದು? ಅಂದ್ರೆ ಈ ವಾರದಲ್ಲಿ ಇನ್ನೊಂದು ಸಭೆ ಕರೆದು ಅಂತಿಮವಾಗಿ ಒಂದು ಅದಕ್ಕೆ ತಾರ್ಕಿಕ ಅಂತ್ಯವನ್ನ ಕಾಣಿಸ್ತೀವಿ ಅಂತ ಹೇಳ್ತಾರ. ಉದ್ದೇಶ ಏನು ಅಂದ್ರೆ ಅದೇ ತೀರ್ಮಾನಕ್ಕೆ ಬರ್ಬೇಕಾಗತ್ತೆ.
ನೀವು ಕ್ವಶನ್ ಮಾರ್ಕ್ ಹಾಕೊಳ್ಳಿ ಮೇಡಮ್, ಇಲ್ಲಾಂದ್ರೆ ಬ್ಲಾಂಕ್ ಬಿಟ್ಬಿಡಿ. ಅವ್ರು ಬೇಕು ಅಂತ ನೀವು ಹೇಳ್ದಂಗೆ ಇಲ್ಲಪ್ಪ, ಅದು ಆ ಥರ ಅದೇ ಹೇಳಕ್ ಸಾಧ್ಯ ಇಲ್ಲ. ಯಾರು ಅನಿವಾರ್ಯ ಇಲ್ಲ, ಚಿತ್ರರಂಗಕ್ಕೆ ಯಾರು ಅನಿವಾರ್ಯತೆನೂ ಇಲ್ಲ. ನಿರ್ಧಾರ ಪ್ರಕಟಿಸಕ್ಕೆ ಏನ್ ಸಮಸ್ಯೆ ಅಂತ ನಿರ್ಧಾರ ಇವಾಗ ಈ ವಾರದಲ್ಲಿ ಮಾಡ್ತೀವಿ ಅಂತ ಹೇಳಿದೀವಿ. ಇದೇ ಆಸ್ ಇಟ್ ಈಸ್ ಇವತ್ತು ತೀರ್ಮಾನ ತಗೊಂಡಿದ್ದೀವಿ. ಇದೇ ನಿರ್ಧಾರ ಅಸಹಕಾರದ ನಿರ್ಧಾರ ಆಗಿದೆ. ಅವ್ರ ಲೈಫ್ ಪೂರ ಅಸಹಕಾರನೇ ಅವ್ರಿಗೆ. ಈಗ ಸರ್ ಯಾವಾಗ ಮುಂದಿನ ಸಭೆನಲ್ಲ ಆಡಿಯೋ ಕಂಪನಿಯವರು, ಮ್ಯೂಸಿಕ್ ಡೈರೆಕ್ಟರ್ಸು, ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ರನ್ನಿಂಗ್ ಪ್ರೊಡ್ಯೂಸರ್ಸ್ ಯಾರ್ಯಾರು ಇವಾಗೆಲ್ಲ ಮಾಡ್ತಾ ಇದ್ದಾರೆ ಅಷ್ಟೂ ಜನನು ಕರೀತೀವಿ. ಈಗ ಎಲ್ಲರೂ ನಮ್ಮ ಒಪಿನಿಯನ್ ಏನಾಗಿತ್ತು ಅದನ್ನ ಯಾಕೆ ಕಾಣಿಗೆ ತೋರ್ಬಿಟ್ರಿ ಮತ್ತೆ ಕರೆದಿದ್ದು ಯಾಕೆ? ಈ ಕ್ಷಣದಿಂದಲೇ ಬ್ಯಾನ್ ಆಗ್ಬೇಕು ಅಂತ ನಾವು ಇಲ್ಲ ರೀ, ಅಸಹಕಾರ ಅಂತ ಹೇಳಿರೋದು. ಸಹಕಾರ ಅಲ್ಲ. ನಾವು ನಿರ್ದೇಶಕರ ಸಂಘ ಅಭಿಪ್ರಾಯ ಇದೆ. ಅಭಿಪ್ರಾಯ ಇದೆ. ನಿಮ್ಮ ಅಭಿಪ್ರಾಯ ನಮ್ಮ ಬೇಡಿಕೆ ಎಲ್ಲರೂ ಹೇಳಿದಾರಲ್ಲ ಈಗ. ಹಾ, ಎಲ್ಲ ಈಗ ಬಹಳ ಎಲ್ಲ ಹೇಳಿದಾರಲ್ಲ, ನೀವು ಯಾಕೆ ಅದನ್ನ ಕಡೆಗಣಿಸ್ತೀರಿ? ಅವ್ರದ್ದು ನಿರ್ದೇಶಕರ ಸಂಘ ಎಲ್ಲ ಬ್ಯಾನ್ ಮಾಡಿ ಅಂತ ಎಲ್ಲ ನಿಮ್ಮ ಅಭಿಪ್ರಾಯ ಅದು. ತಗೊಂಡು ಮಾಡೋಣ. ತಿಳಿಸಿ ಸರ್. ಅಷ್ಟು ಫೈನಲ್ ಆಗಿ ಅನೌನ್ಸ್ಮೆಂಟ್ ಮಾಡಿ. ಇವತ್ತು ನಾವು ಇದನ್ನ ಹೀಗೆ ಗಾಳಿಗೆ ತೂರ್ಬಿಟ್ರೆ ನಮಗೆ ಇನ್ನಷ್ಟು ಅವಮಾನ ಎಲ್ಲರೂ ಮಾಡ್ತಾರೆ. ಬಿಡಿ ಸರ್, ಈಗ ಅಲ್ಲಿ ನಿಮ್ಮ ಅಭಿಪ್ರಾಯ ಕರೆಕ್ಟ್ ಸರ್, ಅವಾಗ್ಲೇ ತಪ್ಪಿಲ್ಲ. meeting ನಿಮ್ಮ ಮಾಡಿದ್ರಿ. ನಮ್ಮ ಹತ್ರ ಸಜೆಷನ್ ಕೇಳಿದ್ರಿ, ನಿಮ್ಮ ಮಾತನ್ನ ಬಿಟ್ಟೇ ಬಿಟ್ರಿ. ಆಯ್ತು, ನಿಮ್ಮ ಅಭಿಪ್ರಾಯ ಕರೆಕ್ಟ್ ಇದೆ ಬಿಡಿ. ನಿಮ್ಮ ನಿಲುವು ಅದೇ ಸರ್, ಎರಡನೇ ಮಾತಿಲ್ಲ. ಈಗ ನೀವು ಮಾಡ್ರಿ. ಈಗ ಇನ್ನೇನ ಕ್ವಶನ್ ಇದೆಯಮ್ಮ ಓಕೆನಾ? ಸರ್? ಥ್ಯಾಂಕ್ ಯು. ಇನ್ಯಾವ್ದಾರ ಕ್ವಶನ್ ಇದೆಯಾ ಏನಿಲ್ಲ, ನಿರ್ದೇಶಕರ ಸಂಘ ಬ್ಯಾನ್ ಮಾಡಿ ಅಂತ ಹೇಳ್ತಾ ಇದೆ, ನೀವು ಮಾಡ್ತಾ ಇಲ್ಲ. ಇನ್ನೇನು ಕ್ವಶನ್ ಸರ್? ತಗೊಂಡು ಅಭಿಪ್ರಾಯ ತಗೊಂಡಿದ್ದೀವಿ. ಆಗ್ಲೇ ಹೇಳಿದ್ವಲ್ಲ ಸರ್. ತಗೊಂಡಿದ್ದೀವಿ. ನಮ್ದು ಅಭಿಪ್ರಾಯ ಅದೇ ಇದೆ. ನಮ್ಮ ವೈಯಕ್ತಿಕ ಅಭಿಪ್ರಾಯನೂ ಅದೇ ಇದೆ ಸರ್. ನಮ್ಮ ಅಭಿಪ್ರಾಯನೂ ಕೂಡ ಅದೇ ಇದೆ. ನಮ್ಮ ಅಭಿಪ್ರಾಯನೂ ಅದೇ ಇದೆ. ಜಗಿನ್ ಕೇಶವಮೂರ್ತಿ ಏನಾರು ಇದೆಯಾ? ಸೌತ್ ಇಂಡಿಯಾ ಚೇಂಬರ್ಗೂ ಲೆಟರ್ ಬರೀತೀವಿ ಅಂತ ಹೇಳ್ರಿ. ಹೌದು ಸರ್, ಇಡೀ ಇಂಡಸ್ಟ್ರಿಗೆ ಲೆಟರ್ ಬರೀತೀವಿ. ಸೌತ್ ಇಂಡಿಯಾ ಸೌತ್ ಇಂಡಿಯಾಗೆ ಬೇರೆ ಭಾಷೆಯ ಸಿನಿಮಾಗಳನ್ನ ಕನ್ನಡದಲ್ಲಿ ಬಿಡ್ತೀರಾ? ಸರ್, ಈಗ ನಾವು ಬೇರೆ ಭಾಷೆಗೆ ಆಡಿರ್ತಾರೆ ನೋಡಿ ಸರ್ ಸಾಂಗ್ಗಳು. ಹಾ, ಆ ಚಿತ್ರದ ಆ ಒಂದು ಸಿನಿಮಾನ ಕರ್ನಾಟಕದಲ್ಲಿ ರಿಲೀಸ್ ಆಗೋದಕ್ಕೆ ಅವಕಾಶ ಕೊಡ್ತೀರಾ? ಅದಕ್ಕಿನ್ನು ಅದ್ರ ಬಗ್ಗೆ ಚರ್ಚೆ ಚರ್ಚೆ ನಡೆದಿಲ್ಲ ನಡೆದಿಲ್ಲ. ಸರ್. ಅದಕ್ಕೆ ಏನ್ ಮಾಡಬೇಕು ಅದನ್ನ ನಾವು ಫೈನಲ್ ಆಗಿ ಮಾತಾಡ್ತೀವಿ. ಈಗ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಆಗುತ್ತೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತ ಆಗುತ್ತೆ. ನಮ್ಮಲ್ಲಿ ಕೆಲವು ಬುದ್ಧಿವಂತರು ಬೇರೆ ಲ್ಯಾಂಗ್ವೇಜ್ ಸಿನಿಮಾ ಇದೆ ಅಂತ ಬೇರೆ ಲ್ಯಾಂಗ್ವೇಜ್ ಹಾಡಿಸಿ ಅದನ್ನ ಕನ್ನಡಕ್ಕೆ ಡಬ್ ಮಾಡಿ ರಿಲೀಸ್ ಮಾಡಿ. ಇಲ್ಲ, ಮಾಡಕ್ ಬರಲ್ಲ ಸರ್. ಹಂಗೆ ಸತೀಶ್, ನೀವೇ ಕ್ವಶನ್ ಕೇಳಿದ್ರೆ ಬಂದು ಹಾಡಿರ್ಬೇಕು. ನಾವು ಕನ್ನಡದಲ್ಲಿ ಮಾಡೋದು ಓಕೆ, ಬೇರೆ ಭಾಷೆ ಅಷ್ಟೇ ಬಿಡಕ್ಕೆ ಆಗುತ್ತೆ. ಯಾವ ರೀತಿ ಅಂತ ಚೆಕ್ ಇಲ್ಲಿ ಬರುವಾಗ ಬೇರೆ ಹತ್ರ ಆಡಿಸ್ಕೊಂಡು ಬರಲಿ ಬಿಡಿ. ಬೇರೆ ಪ್ಲಾನ್ ಇದೆ ಅಂತ. ಪ್ಯಾನ್ ಇಂಡಿಯಾ ಸಿನಿಮಾ ಇದು ರೀ, ಇಡೀ ಸೌತ್ ಇಂಡಿಯಾಗೆ ಲೆಟರ್ ಬರೀತೀವಿ. ಸೌತ್ ಇಂಡಿಯಾಗೆ ಲೆಟರ್ ಬರೀತೀವಿ, FFIಗೂ ಕಾಗದ ಬರೀತೀವಿ. ಸರ್, ಫಿಲ್ಮ್ ಅಷ್ಟೇ. ನೋಡಿ, ಈಗ ನಮ್ಮ ನಿರ್ದೇಶಕರ ಸಂಘನೂ ಕೂಡ ತೀರ್ಮಾನ ತಗೊಂಡಿದೆ. ಹೌದು, ನಾವು ಇವತ್ತಿಂದ ಅವ್ರನ್ನ ಬ್ಯಾನ್ ಮಾಡ್ತೀವಿ ಅಂತೇಳಿ ಅಂತ. ನಿರ್ಮಾಪಕರ ಸಂಘ ವೈಯಕ್ತಿಕವಾಗಿ ನಿರ್ದೇಶಕರೇ ಬೇಡ ಅಂದ್ಮೇಲೆ ನಾವೇನ್ ಸರ್ ಮಾಡಕ್ಕಾಗುತ್ತೆ? ಅವ್ರ ಜೊತೆ ನಾವಿರ್ತೀವಿ. ಬಹುತೇಕ ನಿರ್ಮಾಪಕರ ಒಂದೇ ಅಭಿಪ್ರಾಯ ಆಗಿದೆ. ಅವ್ರನ್ನ ನಾವು ಆಡ್ಸೋದು ಬೇಡ ಅಂತೇಳಿ ಒಂದೇ ಅಭಿಪ್ರಾಯ ಆಗಿದೆ ಸದ್ಯಕ್ಕೆ. ಅದನ್ನ ನಿಮ್ ಮುಂದೆ ಹೇಳ್ತಿರೋದು.